ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ 10% ಪಿಂಚಣಿ ಹೆಚ್ಚಳದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಮಿಸ್ ಮಾಡಲಾರ್ದೆ ಕೊನೆವರೆಗೂ ವಾಚ್ ಮಾಡಿ. ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ರಲ್ಲಿ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟ್ ಸಿಗುತ್ತಾ? ನಿವೃತ್ತರಿಗೆ ಭರ್ಜರಿ ಸಿಹಿ ಸುದ್ದಿ ಬರುವುದು ಯಾವಾಗ? 10% ಪಿಂಚಣಿ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡೋದು ಯಾವಾಗ ಅನ್ನೋದು ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ನಿವೃತ್ತರಿಗೆ 10% ಪಿಂಚಣಿ ಹೆಚ್ಚಳದ ಬಗ್ಗೆ ಸಿಹಿ ಸುದ್ದಿ ಬರುವುದು ಯಾವಾಗ? ಇಲ್ಲಿದೆ ಒಂದು ಹೊಸ ಅಪ್ಡೇಟ್ ವೀಕ್ಷಕರೇ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಪಿಂಚಣಿ ಹೆಚ್ಚಳದ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆದಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಕೆಲವು ನೌಕರರ ಸಂಘಗಳು ಮತ್ತು ಪಿಂಚಣಿದಾರರ ಸಂಘಟನೆಗಳು ಮೂಲ ಪಿಂಚಣಿಗೆ 10% ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿವೆ. ಆದರೆ ಇದುವರೆಗೆ ಎಲ್ಲರಿಗೂ 10% ಹೆಚ್ಚಳವನ್ನು ಅನುಮೋದಿಸಿರುವ ಅಧಿಕೃತ ಸರ್ಕಾರಿ ಆದೇಶ ಇನ್ನೂ ಕೂಡ ಹೊರಬಂದಿಲ್ಲ. ಹಾಗಾಗಿ 10% ಹೆಚ್ಚಳದ ಬಗ್ಗೆ ಏನು ತಿಳಿದು ಬಂದಿದೆ ಅಂತ ನೋಡ್ತಾ ಬಂದರೆ, ಪಿಂಚಣಿದಾರರ ಸಂಘಟನೆಗಳು 8ನೇ ವೇತನ ಆಯೋಗದ ಹಿನ್ನೆಲೆಯಲ್ಲಿ ಹೆಚ್ಚಿನ ಪಿಂಚಣಿ ಪರಿಷ್ಕರಣೆಯನ್ನು ಬೇಡುತ್ತಿವೆ. ಒಂದು ಹುದ್ದೆ ಸಮಾನ ಪಿಂಚಣಿ ಬೇಡಿಕೆಯು ಚರ್ಚೆಯಲ್ಲಿದೆ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದು ಅಂತಿಮವಾಗಿ ಸ್ಪಷ್ಟತೆ ಸಿಗುತ್ತೆ. ಇದರಲ್ಲಿ ಯಾರಿಗೆಲ್ಲ ಲಾಭವಾಗಬಹುದು ಅಂತ ನೋಡ್ತಾ ಬಂದರೆ, ಮೊದಲಿಗೆ ಕೇಂದ್ರ ಸರ್ಕಾರಿ ನಿವೃತ್ತಿ ನೌಕರರು, ಕುಟುಂಬ ಪಿಂಚಣಿದಾರರು. 8ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಆದರೆ ಇತರ ವರ್ಗಗಳಿಗೂ ಕೂಡ ಪ್ರಯೋಜನ ಸಾಧ್ಯ. ಒಂದು ವೇಳೆ 10% ಏರಿಕೆ ಆಗಿದ್ದಲ್ಲಿ ಒಬ್ಬ ಸರ್ಕಾರಿ ನೌಕರರ ಮೂಲ ವೇತನ, ಮೂಲ ಪಿಂಚಣಿ 20,000 ರೂಪಾಯಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳೋಣ. ಈ 10% ಹೆಚ್ಚಳವಾದರೆ ಆ ಒಂದು 20,000ಕ್ಕೆ 10% ಅಂದರೆ 2,000 ರೂಪಾಯಿ ಹೆಚ್ಚಳವಾಗುತ್ತೆ. ಸೊ ಹೊಸ ಮೂಲ ಪಿಂಚಣಿ 22,000 ರೂಪಾಯಿಗಳಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರದ ಮಾದರಿಯಲ್ಲಿ DA/DR ವೇತನಗಳು ರಚನೆಯಾಗಲಿ. 10% ಪಿಂಚಣಿ ಕೂಡ ಹೆಚ್ಚಳ ಕುರಿತು ಆದೇಶ ಅಧಿಕೃತವಾಗಿ ಸರ್ಕಾರದಿಂದ ಬೇಗನೆ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.